ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಂಬಿಕಾ, ಹೋಮಿಯೋಪತಿ ಪ್ರಾಕ್ಟೀಷನರ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೇನ್ ಕಿಲ್ಲರ್ ಹೋಮಿಯೋಪತಿ ಕಾಂಬಿನೇಷನ್ ಬಗ್ಗೆ ಮಾತಾಡ್ತೀನಿ. ಈ ಪೇನ್ ಕಿಲ್ಲರ್ ಹೋಮಿಯೋಪತಿ ಕಾಂಬಿನೇಷನ್ ಎಲ್ಲ ಪೇನ್ನ ಕವರ್ ಮಾಡುತ್ತೆ. ಎಕ್ಸಾಂಪಲ್, ನಿಮ್ಮ ಬ್ಯಾಕ್ ಪೇನ್ ಆಗಿರ್ಬೋದು, ಅಥವಾ ಲಂಬರ್ ಪೇನ್ ಆಗಿರ್ಬೋದು, ಅಥವಾ ನಿಮ್ಮ ಕತ್ತು ನೋವು ಇರ್ಬೋದು. ಇದು ಹೆಡಕ್ಕಂತೀವಲ್ಲ, ಕತ್ತು ನೋವು, ಮೈ ಕೈ ನೋವು, ಮತ್ತು ಕಾಲು ನೋವು, ಮಂಡಿ ನೋವು, ಈ ರೀತಿ ಹಲವಾರು ನೋವುಗಳನ್ನು ಕಡಿಮೆ ಮಾಡುವಂಥ ಟಾಪ್ 6 ಹೋಮಿಯೋಪತಿಕ್ ಮೆಡಿಸಿನ್ ಕಾಂಬಿನೇಷನ್ನ ಹೇಳ್ತೀನಿ. ಓಕೆನಾ? ನಾನು ಯೂಶ್ವಲಿ ಕಾಂಬಿನೇಷನ್ ಕಂಬೈನ್ ಹೋಮಿಯೋಪತಿಕ್ ಮೆಡಿಸಿನ್ ಕಂಬೈನ್ ಮಾಡಿ ನನ್ನ ಪೇಷಂಟ್ಸಿಗೆ ಕೊಡ್ತೀನಿ. ಬಿಕಾಸ್ ಒಂದೇ ಮೆಡಿಸಿನ್ ಕೊಡೋದ್ರಿಂದ ಏನಾಗುತ್ತೆ, ಅಷ್ಟೊಂದು ಎಫೆಕ್ಟಿವ್ನೆಸ್ ಬೇಗ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾನು ಅದೇ ಕಂಡೀಷನ್ನ ಪಾಯಿಂಟ್ ಔಟ್ ಆಗಿರೋಂತಹ ಮೆಡಿಸಿನ್ನ ಚೂಸ್ ಮಾಡಿಬಿಟ್ಟು, ಟಾಪ್ ಮೋಸ್ಟ್ ಮೆಡಿಸಿನ್ನ ಚೂಸ್ ಮಾಡಿಬಿಟ್ಟು, ಕಂಬೈನ್ ಮಾಡಿಬಿಟ್ಟು ಅದನ್ನು ಸಕ್ಕಷನ್ ಮಾಡಿಬಿಟ್ಟು ನಾನು ಪೇಷಂಟ್ಸಿಗೆ ಕೊಡ್ತೀನಿ. ಸೊ ಆ ರೀತಿ ಕೊಡ್ತೀನಿ. ಸೊ ಹಾಗಾಗಿ ನಾನು ಇವತ್ತು ಪೇನ್ ಕಿಲ್ಲರ್ ಹೋಮಿಯೋಪತಿಕ್ ಮೆಡಿಸಿನ್ ಕಾಂಬಿನೇಷನ್ನ ಹೇಳ್ತೀನಿ. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ರಸ್ಟಾಕ್ಸ್ ಅಂತ. ಇದು ಒನ್ ಆಫ್ ದ ಹೋಮಿಯೋಪತಿಕ್ ಮೆಡಿಸಿನ್. ಮೇಯ್ನ್ಲಿ ಯಾವುದಕ್ಕೆ ಕೊಡ್ತೀವಿ ಅಂದರೆ, ಪೇನ್ ಇದ್ದರೆ, ಮಂಡಿ ನೋವು, ಮೈಕೈ ನೋವು, ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಈ ರೀತಿ ಕಂಡೀಷನಲ್ಲೆಲ್ಲ ರಸ್ಟಾಕ್ಸ್ ಹೋಮಿಯೋಪತಿಕ್ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ಓಕೆನಾ? ಈವನ್ ಸ್ವಲ್ಪ ಜಾಯಿಂಟ್ ಪೇನ್, ಅಥ್ರೈಟಿಸ್ ಇದ್ದರೆ ಕೂಡ ರಸ್ಟಾಕ್ಸ್ ಕವರ್ ಮಾಡುತ್ತೆ. ಓಕೆನಾ? ಸೊ ರಸ್ಟಾಕ್ಸ್ 200 ಸಿ ಅಥವಾ 30 CH ಡೋಸೇಜಲ್ಲಿ ಕೊಡ್ಬೋದು. ಅದು ಒಂದು ಟೋಟಲ್ ನಾನು 6 ಮೆಡಿಸಿನ್ ಹೇಳ್ತೀನಿ. ಆ 6 ಮೆಡಿಸಿನ್ನು ಈಕ್ವಲ್ ಕ್ವಾಂಟಿಟಿ ಆಫ್ ಮೆಡಿಸಿನ್ನ ತೊಗೊಂಡ್ಬಿಟ್ಟು ಸಕ್ಕಷನ್ ಮಾಡಿಬಿಟ್ಟು ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾನು 6 ಮೆಡಿಸಿನ್ ಹೇಳ್ತೀನಾ. ಸೊ 100 ml ಬಾಟಲ್. ಓಕೆ, 100 ml ಬಾಟಲ್ಲ 6 ಅಂದರೆ ಎಲ್ಲನೂ 10 ml ಹಿಡಿದ್ರೆ ಇಟ್ ವಿಲ್ ಬಿ 60 ml. ಓಕೆ, ಸೊ 60, ಫಾರ್ ಎಕ್ಸಾಂಪಲ್ 60 ml ಬಾಟಲ್ ತೊಗೊಳ್ಳಿ. ಸೊ ಎಲ್ಲ ಹೋಮಿಯೋಪತಿಕ್ ಮೆಡಿಸಿನ್ 10 ml ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸಕ್ಕಷನ್ ಮಾಡಿಬಿಟ್ಟು ಆ ಮೆಡಿಸಿನ್ನ ಇಂಟರ್ನಲ್ಲಿ ತೊಗೊಳಕ್ಕೆ ಹೇಳ್ತೀನಿ. ಓಕೆನಾ? ಸೊ ಅದರಲ್ಲಿ ಫಸ್ಟ್ ಅಂದರೆ ರಸ್ಟಾಕ್ಸ್, ನೆಕ್ಸ್ಟ್ ಅಂದರೆ ರೂಟಾ. ಓಕೆ, ಥರ್ಡ್ ಇಸ್ ದ ಆರ್ನಿಕಾ ಮೌಂಟೇನಾ. ಆರ್ನಿಕಾ ಮೌಂಟೇನಾ ಇಸ್ ದ ಬೆಸ್ಟ್ ಹೋಮಿಯೋಪತಿಕ್ ಮೆಡಿಸಿನ್ ಫಾರ್ ಬ್ಲಡ್ ಸರ್ಕ್ಯುಲೇಷನ್. ಬ್ಲಡ್ ಫ್ಲೋ ಎಲ್ಲಾದರೂ ಕ್ಲಾಟ್ ಆದರೆ, ಅಥವಾ ಬ್ಲಡ್ನ ಸ್ವಲ್ಪ ಕಮ್ಮಿ, ಎಕ್ಸಾಂಪಲ್ ಅನಿಮಿಕ್ ಕಂಡೀಷನಲ್ಲೆಲ್ಲ ಕೂಡ ಆರ್ನಿಕಾ ಕೊಡ್ಬೋದು. ಬಿಕಾಸ್ ಬ್ಲಡ್ ಫ್ಲೋ ಆಗೋದ್ರಲ್ಲಿ ಆರ್ನಿಕಾ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಅದು ಬ್ಲಡ್ ಸರ್ಕ್ಯುಲೇಷನ್ನ ಬೆಸ್ಟ್ ಆಗಿ ಆ ರೀತಿ ಕಂಡೀಷನಲ್ಲೆಲ್ಲ ಬೆಸ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಆರ್ನಿಕಾ ಮೌಂಟೇನಾ. ಓಕೆ, ನೆಕ್ಸ್ಟ್ ಈಸ್ ದ ಫೋರ್ತ್ ಹೋಮಿಯೋಪತಿಕ್ ಮೆಡಿಸಿನ್ ಇಸ್ ದ ಕ್ಯಾಲ್ಕೇರಿಯಾ ಫಾಸ್ಫರಿಕಮ್. ಓಕೆ, ನೆಕ್ಸ್ಟ್ ಈಸ್ ದ ಬ್ರಯೋನಿಯಾ ಆಲ್ಬಾ. ಎಷ್ಟಾಯಿತು? 5 ಆಯ್ತಲ್ವಾ. ಲಾಸ್ಟ್ ಮೆಡಿಸಿನ್ ಇಸ್ ದ ಲಿಡಂಪಾಲ್. These are the 6 homeopathic medicine which is combined in equal quantity, 10 ml, and it is taken internally. How means with 10 ml of water. 15 to 20 drops of homeopathic painkiller medicine in 10 ml of water. Mix it gently and take it 2 to 3 times in a day. Or you can take it in 4 times in a day. If the pain is more, intensity of pain is more, then you can take it 4 times in a day. ಅರ್ಥ ಆಯ್ತಲ್ಲ? ಏನಂದರೆ, ಇವಾಗ ಮಂಡಿ ನೋವು, ಕೈ ನೋವು, ಕಾಲು ನೋವು, ಮತ್ತು ಸೊಂಟ ನೋವು, ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಎಸ್ಪೆಷಲಿ 60+ ಏಜ್ ಗ್ರೂಪಲ್ಲಿ, ಈವನ್ 30+ ಏಜ್ ಗ್ರೂಪಲ್ಲಿ ವುಮೆನ್ಸಲ್ಲಿ ಕೂಡ ಕ್ಯಾಲ್ಶಿಯಂ ಡಿಪೋಸಿಷನ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬೋನ್ ಎಲ್ಲ ವೀಕ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಆ ಕಂಡೀಷನ್ಸಲ್ಲೆಲ್ಲ ಇದು ಟಾಪ್ 6 ಹೋಮಿಯೋಪತಿಕ್ ಮೆಡಿಸಿನ್ ನಾನು ಏನು ಕಂಬೈನ್ ಮಾಡಿ ಕೊಡ್ತಾ ಇದ್ದೀನಿ, ಅದು ಬೆಸ್ಟ್ ರಿಸಲ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಇದನ್ನು ಮಿನಿಮಮ್ ನೀವು 6 ಮಂತ್ಸಿಂದ 1 ಇಯರ್ವರೆಗೂ ತೊಗೊಳ್ಳೇಬೇಕಾಗುತ್ತೆ. ಬಿಕಾಸ್ ನಿಮ್ಮ ಪೇನ್ ಏನಿರುತ್ತೆ ತುಂಬ ವರ್ಷದಿಂದ ಕಾಲ ಇರುತ್ತೆ. ಓಕೆನಾ? ತುಂಬ 4 to 5 years ಇಂದ ನೀವು ಪೇನಿಂದ ಸಫರ್ ಮಾಡ್ತಾ ಇರ್ತೀರ. ಸೊ 15 days ತೊಗೊಂಡು 1 ಮಂತ್ ತೊಗೊಂಡ್ರೆ ಅಷ್ಟೊಂದು ರಿಸಲ್ಟ್ ನಿಮ್ಗೆ ಎಫೆಕ್ಟಿವ್ ಆಗಿರಲ್ಲ. ಸೊ ಹಾಗಾಗಿ ಹೋಮಿಯೋಪತಿ ಕೋರ್ಸ್ನ ಫಾಲೋ ಮಾಡಬೇಕು. ನಿಮ್ಮ ಹೋಮಿಯೋಪತಿ ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ. ಸೊ ಅವರು ಕೊಟ್ಟಿರೋಂಥ ಬೆಸ್ಟ್ ಮೆಡಿಸಿನ್ನ ಕರೆಕ್ಟಾಗಿ ತೊಗೊಂಡ್ರೆ ನಿಮ್ಮ ನೋವು ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಸೊ ಹಾಗೆ ಆ ಮೆಡಿಸಿನ್ನ ನಾನು 60 ml ಬಾಟಲಲ್ಲಿ ಈಕ್ವಲ್ ಕ್ವಾಂಟಿಟಿ ಆಫ್ ಎಲ್ಲ 6 ಮೆಡಿಸಿನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಕ್ಕಷನ್ ಅಂದರೆ 20 ಈ ರೀತಿ ಸಕ್ಕಷನ್, ಬಾಟಲ್ನ ಈ ರೀತಿ ಸಕ್ಕಷನ್ ಅಂತ ಹೇಳ್ತೀವಿ, ಈ ರೀತಿ ಮಾಡಿಬಿಟ್ಟು ಅದನ್ನು ಪೇನ್ ಕಿಲ್ಲರ್ ಹೋಮಿಯೋಪತಿಕ್ ಮೆಡಿಸಿನ್ ಅಂತ
ಬರೆದ್ಬಿಟ್ಟು ಲೇಬಲ್ ಮಾಡಿಬಿಟ್ಟು ಕೊಡ್ತೀವಿ ನಾವು ಪೇಷಂಟ್ನ. ಸೊ ನಾನು ಸ್ಪೆಷಲಿ ಈ ರೀತಿಯೇ ಪ್ರಾಕ್ಟೀಸ್ ಮಾಡೋದು. ಅದರಲ್ಲಿ 6 ಮೆಡಿಸಿನ್ಸ್ ಯಾವ್ಯಾವು ಅಂದರೆ ರಸ್ಟಾಕ್ಸ್, ರೂಟಾ, ಅರ್ನಿಕಾ ಮೌಂಟೇನಾ, ಬ್ರಯೋನಿಯಲ್ಬಾ, ಕ್ಯಾಲ್ಕೇರಿಯಾ phosphoricum, and next last is the lidum pulp. These are the 6 homeopathic medicine which is given for painkiller. Okay, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗಿದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾಗಿರೋ ಅಜ್ಜಿ ಅಜ್ಜ ಅಥವಾ ಹಿರಿಯರಿಗೆ ಈ ಮೆಡಿಸಿನ್ ಕೊಟ್ಟು ನೋಡಿ, ಲೈಕ್ 15-20 ಡೇಸ್ ಅದು ಮಿನಿಮಮ್ ಕೊಟ್ಟು ನೋಡಿ. ಅವರಿಗೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿ. ಇದೇ ಅಡ್ವೈಸ್ ಈ ವಿಡಿಯೋದಲ್ಲಿ ನಾನು ಕೊಡ್ತಿರೋದು. ಸೊ ಇಷ್ಟು ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್, ಬಾಯ್, ನಮಸ್ಕಾರ.